आचार्य म्यूट अस्ति आचार्य। हरि ओम हरि ओम हरि ओम। आचार्य हरि ओम। आचार्य हरि ओम। हरि ओम आचार्य हरि ओम। हरि ओम हरि ओम। हरि ओम आचार्य हरि ओम। ಕೇಳಿಸ್ತಾ ಇಲ್ಲ. ಈ ಆಚಾರ್ಯ ಹರಿ ಓಂ। ಆಚಾರ್ಯ ಹರಿ ಓಂ। आचार्य हरि ओम। आचार्य हरि ओम। हरि ओम आचार्य हरि ओम। ಆಚಾರ್ಯ ಹರಿ ಓಂ ಕೇಳಿಸ್ತಿಲ್ಲ ಆಚಾರ್ಯ, ಕೇಳಿಸ್ತಿಲ್ಲ ಆಚಾರ್ಯ. ಕೇಳಿಸ್ತಿಲ್ಲ ಆಚಾರ್ಯ. ಕೇಳಿಸ್ತಿಲ್ಲ ಆಚಾರ್ಯ, ಕೇಳಿಸ್ತಿಲ್ಲ ಆಚಾರ್ಯ, ಕೇಳಿಸ್ತಾ ಇಲ್ಲ. ನಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಆಚಾರ್ಯ. ಉಳ್ಕಿದವ್ರಿಗೆ ಕೇಳಿಸ್ತಿರ್ತಾರೆ, ಉಳಿದವ್ರಿಗೆ ಕೇಳಿಸ್ತಾ ಇದೆ, ನಿಮ್ದು ಕೇಳಿಸ್ತಿಲ್ಲ ಆಚಾರ್ಯ. ನಾನು ಮ್ಯೂಟ್ ಅಲ್ಲಿ ಇಲ್ಲ, ಈಗ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಿದೆ ಆಚಾರ್ಯ. ಸರಿ. ತಥಾ ಬ್ರುವಾಣಂ ತಂ ದೃಷ್ಟ್ವಾ ಹೇಳಿ ಭೂಷಣ ಅವರು.
तथा ब्रुवाणं तं दृष्ट्वा तथा ब्रुवाणं तं दृष्ट्वा वानरा राक्षसाः परे वानरा राक्षसा परे वानरा राक्षसा परे रुरुदुर्विक्लबास्तस्य रुरुदु विक्लभास्तस्य रुरुदुर्विक्लभास्तस्य प्रावण्यार्जवभक्तिभिः प्रावण्यार्जवभक्तिभिः ನೀವು ನನ್ನಲ್ಲಿ ನ್ಯಾಸವಾಗಿ ಇಟ್ಟಿದ್ದ ಕೋಶ ಬಲ ಮತ್ತು ಸಮಸ್ತ ಸಂಪತ್ತನ್ನು ಕೂಡ ನಾನು 10 ಪಟ್ಟು ದಶಗುಣವನ್ನಾಗಿಸಿ ನಿಮ್ಮ ಸೊತ್ತನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಹೀಗೆ ಭರತ ರಾಮನ ಪಾದುಕೆಗಳನ್ನ ಎದುರಿಗಿಟ್ಟು ಒಪ್ಪಿಸುವ ಹೊತ್ತಿಗೆ ಅಲ್ಲಿರುವ ರಾಕ್ಷಸರು ಮತ್ತು ವಾನರರು ಈ ರೀತಿ ಹೇಳುತ್ತಿರುವ ಭರತನನ್ನು ಕಂಡು ವಿಕ್ಲಬಾಹ ತುಂಬಾ ಮನಸ್ಸಿಗೆ ಖೇದ ಉಂಟಾಗಿ ರುರುದುಹು ಪರವಶರಾಗಿ ಅಳತೊಡಗಿದರು. ಹೇಗೆ ಅಂದ್ರೆ ಪ್ರಾವಣ್ಯ ಆರ್ಜವ ಭಕ್ತಿಭಿಹಿ ರುದು. ಪ್ರಾವಣ್ಯ ಅಂದ್ರೆ ವಿನಯದಿಂದ ಬಾಗುವುದು, ವಿನಯದಿಂದ ಬಾಗಿ ಆರ್ಜವದಿಂದ ಕೂಡಿ ಭಕ್ತಿಯಿಂದ ಬೀಗಿ ರುರುದುಹು ಅತ್ತರು. ಅಂದ್ರೆ ಯಾಕೆ ಅಂತ ಯೋಚನೆ ಮಾಡಿದ್ರೆ ಒಂದು ಸ್ವಾರಸ್ಯ ಇದೆ ಅಲ್ಲಿ. ಕವಿ ಪೂರ್ತಿ ಬಾಯ್ಬಿಟ್ಟು ಹೇಳಲ್ಲ, ಕೆಲವು ಹಾಗೆ ಅರ್ಥ ಆಗಬೇಕು. ಅದು ನಿಜವಾದ ಕಾವ್ಯದ ಸ್ವಾರಸ್ಯ. ಕವಿ ಎಲ್ಲ ಬೆಳೆಸಿ ಬಾಯ್ಬಿಟ್ಟು ಹೇಳಿದ್ರೆ ಆ ಓದುಗನಿಗೆ ಒಂದು ರುಚಿ ಹತ್ತುವುದು ಅಂತ ಇಲ್ವೇ ಇಲ್ಲ ಅಂತ ಆಗುತ್ತೆ. ಓದುಗನಿಗೆ ರುಚಿ ಹತ್ತಬೇಕು ಅಂತಾದ್ರೆ ಕೆಲವು ಅಂಶಗಳನ್ನ ಅವನು ಓದಿದ್ಮೇಲೆ ಅವನಿಗೆ ಗೊತ್ತಾಗ್ಬೇಕದು. ಓದುವಾಗ ಅವನದ್ದೇ ಆದ ಒಂದು ಕಲ್ಪನೆಯಿಂದ ಅದು ಅವನಿಗೆ ಹೆಚ್ಚು ತಲೆಗೆ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಅದು ಅತ್ಯಂತ ಸ್ವರಸವಾದದ್ದು ಅಂತ ಹೇಳಲಿಕ್ಕಾಗತ್ತೆ. ಹಾಗಾಗಿ ಏನದು ಸ್ವಾರಸ್ಯ ಅಂದ್ರೆ ಅವರಿಬ್ಬರಿಗೆ, ಈಗ ವಾನರರಲ್ಲಿ ಪ್ರಧಾನವಾಗಿ ಸುಗ್ರೀವನಿಗೆ, ರಾಕ್ಷಸರಲ್ಲಿ ಪ್ರಧಾನವಾಗಿ ವಿಭೀಷಣನಿಗೆ, ಎಲ್ರಿಗೂ ಸೇರಿ ವಾನರರಿಗೂ ಇದು ಈ ದೃಶ್ಯ ಅನ್ನೋದು ವಿಚಿತ್ರ ಅಂತ ಅನ್ಸಿದೆ. ಇಬ್ರು ತುಂಬಾ ದುಃಖಪಟ್ರು, ವಾನರರು ಮತ್ತು ರಾಕ್ಷಸರು. ದುಃಖಪಟ್ರು ಅಂದ್ರೆ ಈ ರೀತಿ ಇಬ್ರು ಅಣ್ಣ ತಮ್ಮಂದ್ರ ಬಾಂಧವ್ಯದ ಬಗ್ಗೆ ಅವರಲ್ಲಿ ಒಂದು ತುಂಬಾ ಅವ್ಯವಸ್ಥೆ ಆಗಿದೆ ಅಂತ ನಿಮ್ಗೆ ಗೊತ್ತು. ಸುಗ್ರೀವನಿಗೆ ಅಣ್ಣನಾದ ವಾಲಿಯನ್ನು ಕಳ್ಕೊಂಡಿದ್ದಾನೆ, ವಿಭೀಷಣನಿಗೆ ಅಣ್ಣನಾದ ರಾವಣನನ್ನು ಕಳ್ಕೊಂಡ ದುಃಖ ಇದೆ. ಹೀಗಿರ್ಬೋದಿತ್ತಲ್ವ ಅಣ್ಣ ತಮ್ಮಂದ್ರಾಗಿ ನಾವು, ಅದು ಬಿಟ್ಟು ಕಿತ್ತಾಡಿ ಕೊಲೆ ಆಗುವ ತನಕನೂ ನಾವು ಹಠ ಸಾಧಿಸಿಬಿಟ್ವಲ್ಲ ಅಂತ ರುರುದುಹು ಜೋರಾಗಿ ಹತ್ತು ಬಿಟ್ರಂತೆ. ಅಂದ್ರೆ ಉಳಿದವರಿಗೆ, ಪ್ರಜೆಗಳಿಗೆ ನಮ್ಮ ಯಜಮಾನ ಸುಗ್ರೀವ ವಾಲಿ ಜೊತೆಗೆ ಹೀಗಿರ್ಬೇಕಿತ್ತಲ್ಲ ಅಂತ ಕಪಿಗಳು, ನಮ್ಮ ಯಜಮಾನವ ವಿಭೀಷಣ ಅಣ್ಣನ ಜೊತೆಗೆ ಚೆನ್ನಾಗಿರಬಹುದಿತ್ತಲ್ವಾ ಅಂತ ರಾಕ್ಷಸರು. ಈ ಎಲ್ಲರಿಗೂ ಕೂಡ ಪರೆ ಸೇರಿಕೊಂಡು ಜೋರಾಗಿ ಅತ್ರು. ರುರುದುಹು ಪ್ರಾವಣ್ಯಾರ್ಜವ ಭಕ್ತಿಭಿಹಿ, ಪರವಶರಾಗಿ ಜೋರಾಗಿ ದುಃಖಪಟ್ರು. ಅಂದ್ರೆ ನಿಷ್ಕಲ್ಮಶವಾಗಿ ಹತ್ತು ಬಿಟ್ರು. ಎಂಥ ಒಳ್ಳೆಯ ಬಾಂಧವ್ಯ ಇವರಿಬ್ಬರದ್ದು ಅಂತ. ದೀಪ ಅವ್ರು ಹೇಳಿ. ಕೃತ್ವಾ ಪ್ರಸಾದಂ ನಿರ್ವ್ಯಾಜಂ ಮತ್ತೊಂದ್ಸತಿ ಮ್ಯೂಟ್ ಮಾಡಿ ಬನ್ನಿ. कृत्वा प्रसादं निर्व्याज्यं कृत्वा प्रसादं निर्व्याज्यं कैकेयीतनये प्रभुः कैकेयीतनये प्रभुः कैकेयीतनये प्रभुः वसिष्ठं तं कुलगुरुं
वसिष्ठं तं कुलगुरुम् आर्चयज्जगतां गुरु आर्चयज्जगतां गुरुः जगतां गुरुः ಪ್ರಭು ಅಂದ್ರೆ ಶ್ರೀರಾಮಚಂದ್ರನು ಕೈಕೇಯಿ ತನಯೇ, ಕೈಕೇಯಿಯ ಮಗನ. ನೋಡಿ, ಆ ಶಬ್ದ ಬಳಸುದ್ರಲ್ಲಿ ಕೈಕೇಯಿಯ ಮೇಲೆ ಕೋಪವನ್ನ ಭರತನ ಮೇಲೆ ತೋರಿಸ್ಬೋದಿತ್ತು. ಬೇರೆಯವರಾದ್ರೆ ಏನೋ ಒಂದು ಕೊಂಕಾದ್ರೂ ಮಾತಾಡ್ತಿದ್ರು. ಆಯ್ತಾ, 14 ವರ್ಷ ಖುಷಿ ಹೊಟ್ರ, ಉಂಡಾಯ್ತಾ, ಇನ್ನಾದ್ರೂ ವಾಪಸ್ ಕೊಡ್ಲಿಕ್ಕೆ ಮನಸ್ಸು ಬರುತ್ತಾ? ಕೆಲವರಿಗದು ಸ್ವಭಾವ. ಏನಾದ್ರೂ ಮಾತಾಡುವಾಗ ಕೊಕ್ಕೆ ಮಾತಾಡದೆ ಇದ್ರೆ ಸಮಾಧಾನವೇ ಇಲ್ಲ. ಆ ರೀತಿ ಕೈಕೇಯಿ ತನಯೇ, ಕೈಕೇಯಿಯ ಮಗನಾದಂತಹ ಭರತನಲ್ಲಿ ನಿರ್ವ್ಯಾಜಂ, ಕುಹಕವೇ ಇಲ್ಲದೆ, ಸ್ವಲ್ಪವೂ ಮನಸ್ಸಿನಲ್ಲೂ ಏನೋ ಒಂದು ಕೊಂಕಿಲ್ಲದೆ, ಪ್ರಸಾದಂ ಕೃತ್ವ, ಅವನ ಮೇಲೆ ಅತ್ಯಂತ ಪ್ರಸನ್ನನಾಗಿ, ಜಗತಾಂ ಗುರುಹು, ಜಗತ್ತಿಗೆ ಒಡೆಯನಾದಂತಹ ಶ್ರೀರಾಮಚಂದ್ರನು, ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಒಡೆಯನಾದಂತಹ ಶ್ರೀರಾಮಚಂದ್ರನು, ಕುಲಗುರುಂ ತಂ ವಸಿಷ್ಠಂ ಆರ್ಚಯತ್, ಕುಲಗುರುಗಳಾದಂತಹ ವಸಿಷ್ಠರನ್ನ, ವಸ್ತುತಃ ಜಗತ್ತಿಗೆ ಗುರು ಇವನು, ಆದ್ರೆ ತಮ್ಮ ಕುಲಗುರುಗಳಿಗೆ ನಮಸ್ಕಾರ ಮಾಡಬೇಕಾದದ್ದೇನಿದೆ, ಅವರನ್ನ ಪೂಜಿಸಬೇಕಾದ್ದೇನಿದೆ, ಗುರುಸ್ಥಾನದಲ್ಲಿಟ್ಟು ಅವರನ್ನು ಗೌರವಿಸಬೇಕಾದ್ದೇನಿದೆ, ಅದರಲ್ಲಿ ಸ್ವಲ್ಪವೂ ಕೊರತೆ ಮಾಡಲಿಲ್ಲ. ಇಡೀ ಲೋಕಕ್ಕೆ ಒಡೆಯನಾದಂತಹ, ಲೋಕಕ್ಕೆ ಗುರುಸ್ಥಾನದಲ್ಲಿರುವಂತಹ ರಾಮಚಂದ್ರನು ತನ್ನ ಕುಲಗುರುಗಳಾದಂತಹ ವಸಿಷ್ಠರನ್ನ ಅತ್ಯಂತ ಪ್ರೀತಿಯಿಂದ ಆರ್ಚಯತ್, ಅರ್ಚಿಸಿದನು. ಪೂಜಾಂ ಚಕ್ರೆ ಅಂತ ಅರ್ಥ. ಕೃತ್ವ, ತ್ವಾ ಪ್ರತ್ಯಯ ಅಂತ ನಾವು ಹಿಂದಿನ ಶ್ಲೋಕದಲ್ಲೂ ನಾವು ಪದ ವಿಶೇಷವನ್ನ ಗಮನಿಸ್ಲಿಲ್ಲಲ್ವಾ? ತಥಾ ಅವ್ಯಯ ಬ್ರುವಾಣಂ ಶಾನಚ್ ಪ್ರತ್ಯಯಾಂತ ಬಾತು ಶಬ್ದ ತಂ ದ್ವಿತೀಯ ಏಕ ದೃಷ್ಟ್ವಾ ತ್ವಾ ಪ್ರತ್ಯಯಾಂತಮವ್ಯಂ ವಾನರಾಹ ಪುಲ್ಲಿಂಗ ಪ್ರಥಮ ಬಹು ರಾಕ್ಷಸಾಹ ಪುಲ್ಲಿಂಗ ಪ್ರಥಮ ಬಹು ಪರೇ ಪರಹ ಪರೋ ಪರೇ ರುರುದುಹು ರುರೋದ ರುರುದತುಹು ರುರುದುಹು ಲಿಟ್ ಪ್ರಥಮ ಬಹು ವಿಕ್ಲಭಾಹ ಪುಲ್ಲಿಂಗ ಪ್ರಥಮ ಬಹು ತಸ್ಯ ಷಷ್ಠಿ ಏಕ ಪ್ರಾವಣ್ಯ ಆರ್ಜವ ಭಕ್ತಿ ಪ್ರಾವಣ್ಯಂಚ ಆರ್ಜವಂಚ ಭಕ್ತಿಶ್ಚ ಪ್ರಾವಣ್ಯಾರ್ಜವ ಭಕ್ತಯಃ ತೈಃ ಭಕ್ತಿಭಿಃ ಅಥವಾ ತಾಭಿಃ ಭಕ್ತಿಭಿಃ. ತೃತೀಯ ಭಕ್ತಿ ಬಹುವಚನ. ರುದ ಅಶ್ರು ವಿಮೋಚನೆ ಅನ್ನುವ ಧಾತುವಿನ ಲಿಟ್. ಮಂಜುಳವ್ರು ಹೇಳಿ. ಧನದಂ ಪ್ರತಿಯಾಹೀತಿ, ಧನದಂ ಪ್ರತಿಯಾಹಿತಿ, ಧನದಂ ಪ್ರತಿಯಾಹಿತಿ. ಪುಷ್ಪಕಂ ಸನ್ನಿಯೋಜ್ಯ ಸ, ಪುಷ್ಪಕಂ ಸನ್ನಿಯೋಜ್ಯ ಸ, ಪುಷ್ಪಕಂ ಸನ್ನಿಯೋಜ್ಯ ಸ. ಸಹ ಸರ್ವೈರಯೋಧ್ಯಾಯ, ಸಹ ಸರ್ವೈರಯೋಧ್ಯಾಯ, ಸಹ ಸರ್ವರಯೋಧ್ಯಾಯ. ಬಾಹ್ಯೋಪವನ ಮಾಯಯೌ, ಬಾಹ್ಯೋಪವನಾಮಯೋಯ್, ಬಾಹ್ಯೋಯ್ ವನಮಾಯಯೋ. ಪುಷ್ಪಕಂ, ಶ್ರೀರಾಮನು ಧನದ ನೆನೆಸಿದ, ಅಂದ್ರೆ ಇವನು ಕುಬೇರ ವೈಶ್ರವಣನನ್ನು ಕುರಿತು ಹೋಗು ಇತಿ ಪುಷ್ಪಕಂ ಸನ್ನಿಯೋಜ್ಯ, ಪುಷ್ಪಕಕ್ಕೆ ಹೇಳ್ದ, ನಿನ್ ಕೆಲಸ ಮುಗಿಯಿತು, ನೀನು ವಾಪಸ್ಸು ಕುಬೇರನಲ್ಲಿಗೆ ಹೋಗು. ಸರ್ವೈಹಿ ಸಹ ಬಾಹ್ಯೋಪವನಂ ಆಯಯೌ, ಎಲ್ಲರ ಜೊತೆಗೆ ಅಯೋಧ್ಯೆಯ ಬಾಹ್ಯೋಪವನಕ್ಕೆ ಬಂದ. ಪುಷ್ಪಕ ಅಲ್ಲಿ ಇಳೀತಲ್ವಾ, ಇನ್ನೊಂದು ಹೇಗೂ ಸುಮಾರು ಕೆಲಸ ಇದೆ, ಅಭಿಷೇಕ ಕಾರ್ಯಕ್ರಮ ಮುಗಿಯೋ ತನಕ ಇರ್ಲಿ, ನಮ್ಮ ಮನೆಯಲ್ಲಿ ಪುಷ್ಪಕ ವಿಮಾನ ಇದೆ ಅಂತ ಒಂದು ಆಕರ್ಷಕ ತಾಣವಾಗಿ
ಎಲ್ರಿಗೂ ಸೆಲ್ಫಿ ತಗೊಳ್ಳಿಕ್ಕೆ ಒಂದು ಜಾಗ ಆಗ್ತಿತ್ತು ಅಂತ ಇಡ್ಬೋದಿತ್ತು. ಅದ್ರ ಕೆಲಸ ಆದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಕೂಡ ಅದು ನಮ್ಮ ಮನೆಯಲ್ಲಿ ನಮ್ಮ ಸೊತ್ತಾಗಿ ಇರಬಾರ್ದು. ಅದಕ್ಕೆ ಅದರದ್ದೇ ಆದ ಏನು ಸ್ಥಾನ ಇದೆ ಆ ಸ್ಥಾನವನ್ನು ಕೊಟ್ಟು ಅದನ್ನ ಗೌರವದಿಂದ ಕಾಣಬೇಕು ಅಂತ ಇಳಿದು ಹೊರಕ್ಕೆ ಬಂದ ತಕ್ಷಣವೇ ಪುಷ್ಪಕಂ ಪ್ರತಿ ಧನದಂ ಪ್ರತಿ ಯಾಹಿ, ಪುಷ್ಪಕವನ್ನು ಧನದನಾದಂತಹ ಕುಬೇರನ ಕಡೆಗೆ ಹೋಗು ಅಂತ ಸಂಯೋಜ್ಯ ಕಳುಹಿಸಿಕೊಟ್ಟು ಎಲ್ಲರ ಜೊತೆಗೆ ಅಂದ್ರೆ ಪ್ರಜೆಗಳ ಜೊತೆಗೆ ಮಂತ್ರಿ ಮಾಗಧರು ಸೇನಾಪತಿಗಳು ಎಲ್ಲರ ಜೊತೆಗೆ ಅಯೋಧ್ಯಾಯಾಹ ಬಾಹ್ಯೋಪವನಂ, ಅಯೋಧ್ಯೆಯ ಹೊರಗೆ ಇರುವ ಉಪವನವನ್ನು ಕುರಿತು ಆಯಯೌ ಬಂದು ಸೇರಿದರು. ಧನದಂ ದ್ವಿತೀಯ ಏಕ ಪ್ರತಿ ಅವ್ಯಯ ಯಾಹಿ ಲೋಟ್ ಮಧ್ಯಮ ಏಕ ಇತಿ ಅವ್ಯಯ ಪುಷ್ಪಕಂ ದ್ವಿತೀಯ ಏಕ ಸನ್ನಿಯೋಜ್ಯ ಲ್ಯ ಪ್ರತ್ಯಂತಮವ್ಯಯಂ ಸ ಪುಲ್ಲಿಂಗ ಪ್ರಥಮ ಏಕ ಸಹ. ಎರಡು ನೋಡಿ, ಹತ್ರ ಇದ್ರೆ ಎಷ್ಟು ಸಹ್ ಅಂತ ಓದ್ಬೇಕು, ಸಹ ಅಂತ ಓದ್ಬೇಕು. ವಿಸರ್ಗ ಇದ್ದಲ್ಲಿ ಸಹ್, ವಿಸರ್ಗ ಇಲ್ಲದೆ ಇದ್ದಲ್ಲಿ ಸಹ. ಒಬ್ಬನ ಹೆಸರು ಸಹ್, ಇನ್ನೊಬ್ಬನ ಹೆಸರು ಸಹ. ಸಹ ಅಂತ ಕರೆದ್ರೆ ಸಹ್ ಬರ್ತಿತ್ತು, ಸಹ್ ಕರೆದ್ರೆ ಸಹ ಬರ್ತಿತ್ತಂತೆ. ಆವಾಗ ಅವರಿಬ್ಬರ ಹೆಸರನ್ನ ಸಹ್ ಹೆಸರು ಸಹ ಆಯ್ತು, ಸಹನ ಹೆಸರು ಸಹ್ ಆಯ್ತು ಅಂತ ಸುಮ್ಮನೆ ಒಂದು ಕಥೆ ಹೇಳುದಿದೆ. ಹಾಗೆ ಸರ್ವೈಹಿ ಅಯೋಧ್ಯಾಯಾಹ, ಸರ್ವೈಹಿ ತೃತೀಯ ವಿಭಕ್ತಿ ಬಹುವಚನ, ಅಯೋಧ್ಯಾಯಾಹ ಪುಲ್ಲಿಂಗ ಸ್ತ್ರೀಲಿಂಗ ಷಷ್ಠಿ ವಿಭಕ್ತಿ ಏಕವಚನ, ಬಾಹ್ಯೋಪವನಂ ದ್ವಿತೀಯ ಬಾಹ್ಯಂ ವಿದ್ಯಮಾನಂ ಉಪವನಂ ಬಾಹ್ಯೋಪವನಂ ದ್ವಿತೀಯ ಏಕ ಆಯಯೌ ಲಿಟ್ ಪ್ರಥಮ ಏಕ. ಸುಮತಿ ಅವರು ಹೇಳಿ. ಪ್ರಾರ್ಥಿತೋ ಭರತೇನೇಶಃ. ಹೊರಗಡೆ ಇದ್ದೀನಿ. ಸ್ವಾತಿ ಅವರು ಹೇಳಿ. ಪ್ರಾರ್ಥಿತೋ ಭರತೇನೇಶಃ ಸರ್ವ ಪ್ರಕೃತಿಭಿಸ್ತಥಾ. ಸರ್ವ ಪ್ರಕೃತಿಭಿಸ್ತಥಾ ಸಿಂಹಾಸನಮಥಾಧ್ಯಾಸ್ತ. ಸಿಂಹಾಸನಂ ಅಥಾಧ್ಯಾಸ್ತ ರಾಮಃ ಸಾಮ್ರಾಜ್ಯ ಲಕ್ಷಣಂ. ರಾಮಃ ಸಾಮ್ರಾಜ್ಯ ಲಕ್ಷಣಂ ಈಶಃ ಸರ್ವ ಪ್ರಕೃತಿಭಿಃ ಯುಕ್ತಃ ಪ್ರಾರ್ಥಿತಃ. ಸರ್ವ ಪ್ರಕೃತಿಭಿಃ ಯುಕ್ತಃ ಭರತೇನ ಪ್ರಾರ್ಥಿತಃ. ಅಥ ಅಂದ್ರೆ ಆ ಬಳಿಕ ಈ ಎಲ್ಲ ಘಟನೆ ಮುಗಿದ ಮೇಲೆ ಪುಷ್ಪಕವನ್ನು ವಾಪಸ್ ಕಳಿಸಿ ಆದ್ಮೇಲೆ ಅಯೋಧ್ಯೆಯ ದಾರಿಗೆ ಹೆಜ್ಜೆ ಇಡುವಾಗ ಉಪವನದಲ್ಲಿ ಎಲ್ಲರೂ ಸೇರಿದ್ರು. ಅದಾದ್ಮೇಲೆ ಭರತೇನ ಸರ್ವ ಪ್ರಕೃತಿಯ ಎಲ್ಲ ಪ್ರಕೃತಿ ಅಂತಂದ್ರೆ ಪುರೋಹಿತರು, ಕೋಶಾಧ್ಯಕ್ಷರು, ಗ್ರಾಮಾಧ್ಯಕ್ಷರು, ರಾಜ, ಮಂತ್ರಿ, ಸೇನಾಧಿಪತಿ ಮತ್ತು ಪ್ರಜೆಗಳು ಎಲ್ಲರೂ ಸೇರಿದ್ರೆ ಸಪ್ತ ಪ್ರಕೃತಿಯ ಅಂತ ಕರೀತಾರೆ. 7 ಜನ ಪ್ರಕೃತಿಯ ವಿಶೇಷ ಭಾವ. ಇದಿಷ್ಟು ಜನ ಸೇರಿದ್ರೆ ಒಂದು ರಾಜ್ಯ ಆಗುತ್ತೆ, ಒಂದು ರಾಜ್ಯಾಂಗ ವ್ಯವಸ್ಥೆ ಕೂಡುತ್ತೆ. ಅವರೆಲ್ಲರೂ ಬಂದಿದ್ದಾರೆ. ಯಾರೆಲ್ಲ? ಅಮಾತ್ಯ ಮಂತ್ರಿಣೋ ದೂತಾಃ ಶ್ರೇಣಯಶ್ಚ ಪುರೋಹಿತಾಃ ಪುರಂ ಜನಪದಂ ಚೇತಿ ಸಪ್ತ ಪ್ರಕೃತಿಯ ಸ್ಮೃತಾಃ. ಇದು ಸಾಮಾನ್ಯ ಮತ್ತೆ ಪ್ರಕೃತಿಯ ಬಗ್ಗೆ ಬರುವಾಗ ನಮಗೆ ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಮಾತು. ಅಮಾತ್ಯಾಃ ಮಂತ್ರಿಣೋ ದೂತಾಃ ಶ್ರೇಣಯಶ್ಚ ಪುರೋಹಿತಾಃ ಪುರಂ ಜನಪದಂ ಚೇತಿ ಸಪ್ತ ಪ್ರಕೃತಿಯ ಸ್ಮೃತಾಃ. 7 ಪ್ರಕೃತಿಗಳು ಅಂತ ಸಿದ್ಧವಾಗುತ್ತೆ. ತಾಭಿಃ
प्रकृतिभिः प्रार्थितः ईशः साम्राज्यलक्षणं सिंहासनं रामः अध्यास्त. ಒಟ್ಟು ರಾಮನು ಭರತನಿಂದ ಹೀಗೆ ಪ್ರಾರ್ಥಿಸಲ್ಪಡಲು ಸರ್ವ ಪ್ರಜೆಗಳ ಒಕ್ಕಲಿನ ಧ್ವನಿಯಂತೆ ಸಿಂಹಾಸನಂ ಅಧ್ಯಾಸ್ತ, ಸರ್ವ ಸಾಮ್ರಾಜ್ಯದ ಲಕ್ಷಣಭೂತವಾದಂತಹ ಅಧಿಕಾರವನ್ನು ರಾಮನು ಅಧ್ಯಾಸ್ತ ಸ್ವೀಕರಿಸಿದನು. ಸರಿ. ಪ್ರಾರ್ಥಿತಃ ತತ್ಪ್ರತ್ಯಯಂತ ಶಬ್ದಃ ಪುಲ್ಲಿಂಗ ಪ್ರಥಮ ಏಕ, ಭರತೇನ ತೃತೀಯ ಏಕ, ಈಶಃ ಪುಲ್ಲಿಂಗ ಪ್ರಥಮ ಏಕ. ಸರ್ವ ಪ್ರಕೃತಿಭಿಃ, ಸರ್ವ ಪ್ರಕೃತಿಭಿಃ ಅಂದ್ರೆ ಎಲ್ಲಾ ಪ್ರಕೃತಿಯಿಂದಲೂ ಕೂಡ, ಸರ್ವಾಹ ಪ್ರಕೃತಯಃ ಸರ್ವ ಪ್ರಕೃತಯಃ ತಾಭಿಃ ಸರ್ವ ಪ್ರಕೃತಿಭಿಃ. ತಥಾ ಅವ್ಯಯ ಸಿಂಹಾಸನಂ ದ್ವಿತೀಯ ಏಕ ಅಧ್ಯಾಸ್ತ, ಸಿಂಹಾಸನವನ್ನು ಅಧ್ಯಾಸ್ತ ಆಸ ಉಪವೇಶನೆ, ಸಾಮ್ರಾಜ್ಯ ಲಕ್ಷಣಯುಕ್ತವಾದ ಸಿಂಹಾಸನವನ್ನು ರಾಮನು ಏರಿದ. ಅಧ್ಯಾಸ್ತ ಅಂದ್ರೆ ಅಧಿರೋಹಿತ, ಏರಿಕೂತನು ಅಂತ ಅರ್ಥ. ಸರ್ವಾಂಗ ಸುಂದರಂ ರೂಪಂ ವಾನರ್ಯೋ ವಾನರಾಪಿ ಭೇಜುರ್ಯೋಗಾನುಭಾವೇನ ತಸ್ಮಿನ್ ಜನ ಸಮಾಗಮೇ. ಸರ್ವಾಂಗ ಸುಂದರನಾದ ರೂಪವನ್ನು ತೊಟ್ಟಿರುವಂತಹ ಚಂದ್ರನನ್ನು ವಾನರಿಯರು ಮತ್ತು ವಾನರರು ಕೂಡ ಯೋಗಾನುಸಂಧೇನ ತಸ್ಮಿನ್ ಜನಸಮಾಗಮೇ ದೇಜುಹು ಕಳುಹಿಸಿಕೊಟ್ರು. ಯೋಗಾನುಭಾವೇನ ಜನರ ಆಶೋತ್ತರಗಳನ್ನು ಈಡೇರಿಸುವುದಕ್ಕೋಸ್ಕರ, ಅಂದ್ರೆ ಪ್ರಧಾನವಾಗಿ ಕಪಿಗಳು ಮತ್ತು ರಾಕ್ಷಸರು ಸೇರಿ ಬಂದದ್ಯಾಕೆ ಅಂದ್ರೆ ಅವನ ಉಪಟಳ ಅಷ್ಟು ಜೋರಿತ್ತು. ಸರ್ವಾಂಗ ಸುಂದರನಾದ ಭಗವಂತನ ರೂಪವನ್ನು ವಾನರಿಯರು ಮತ್ತು ವಾನರರು ಇಬ್ರು ಕೂಡ ಯೋಗಾನುಭಾವೇನ ಭೇಜುಹು ತಸ್ಮಿನ್ ಜನ ಸಮಾಗಮೇ. ಸರ್ವಾಂಗ ಸುಂದರಂ ರೂಪಂ ನಪುಂಸಕಲಿಂಗ, ಭಜ ಸೇವಾಯಾಮ್ ಅಲ್ವಾ ತೇಜು. ಸರಿ. ವಾನರ್ಯಃ ಸ್ತ್ರೀಲಿಂಗ ಪ್ರಥಮ ಬಹು, ವಾನರಾಃ ಪುಲ್ಲಿಂಗ ಪ್ರಥಮ ಬಹು, ಭೇಜುಃ ಲಿಟ್ ಪ್ರಥಮ ಬಹು, ಯಾಗಾನುಭಾವೇನ ತೃತೀಯ ಏಕ ತಸ್ಮಿನ್ ಸಪ್ತಮಿ ಏಕ, ಜನಾನಾಂ ಮಾನಸಂ ಜನಮಾನಸಂ ತಸ್ಮಿನ್ ಜನಮಾನಸೆ. ಇಷ್ಟು ಈ ಶ್ಲೋಕದ ಭಾವ. ಶ್ರೀ ಹರಿಪ್ರೀತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಭೂಷಣ್ ಅವರು ಇಲ್ಲ, ನೀವು ಇದು ಮಾಡಿ, ಕಟ್ ಮಾಡಿ. ಸರಿ.